ಸುಪ್ರಿಯಾ ಬಾರ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಬೆಂಕಿ. ಅಗ್ನಿಶಾಮಕ ಸಿಬ್ಬಂದಿಯ 1 ಗಂಟೆಗೂ ಅಧಿಕ ಕಾರ್ಯಾಚರಣೆಯಿಂದ ತಪ್ಪಿತು ಭಾರೀ ದುರಂತ. ಹಾಸನ ನಗರದ ಕಸ್ತೂರಬಾ ರಸ್ತೆಯ ಸಿಟಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಸುಪ್ರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬುಧವಾರ ಬೆಳಿಗ್ಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಸಮಯೋಚಿತವಾಗಿ ಸ್ಥಳಕ್ಕೆ ಧಾವಿಸಿ ಸತತ 1 ಗಂಟೆಗೂ ಅಧಿಕ ಕಾಲ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಬೆಂಕಿ ಮತ್ತು ಹೊಗೆಯನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತಂದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ಭಾರೀ ಅನಾಹುತವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದಂತಾಯಿತು. ಘಟನೆಯ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅಗ್ನಿಶಾಮಕ ದಳದ ಮುಖಂಡ ನಿಂಗರಾಜು, ಬೆಳಿಗ್ಗೆ ಸುಪ್ರಿಯಾ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಬಗ್ಗೆ ಇಲಾಖೆಗೆ ಮಾಹಿತಿ ಬಂದ ತಕ್ಷಣ ಅಗ್ನಿಶಾಮಕ ವಾಹನ ಹಾಗೂ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಲಾಯಿತು. ಸ್ಥಳಕ್ಕೆ ತಲುಪಿದಾಗ ಕಟ್ಟಡದ ನೆಲದಡಿ, ಅಂಡರ್ ಗ್ರೌಂಡ್ ಅಳವಡಿಸಲಾಗಿದ್ದ ವಿದ್ಯುತ್ ಕೇಬಲ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಜಂಕ್ಷನ್ ಬಾಕ್ಸ್ ಹಾಗೂ ಮೀಟರ್ ಬೋರ್ಡ್ ಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿರುವುದು ಕಂಡುಬಂದಿತು ಎಂದು ವಿವರಿಸಿದರು. ಬೆಂಕಿಗಿಂತಲೂ ದಟ್ಟ ಹೊಗೆಯೇ ಕಾರ್ಯಾಚರಣೆಗೆ ದೊಡ್ಡ ಸವಾಲಾಗಿತ್ತು. ಸಂಪೂರ್ಣ ನೆಲದಡಿ ಭಾಗ ಹೊಗೆಯಿಂದ ಆವರಿಸಿಕೊಂಡಿದ್ದರಿಂದ ಟಾರ್ಚ್ ಬೆಳಕು ಹಾಕಿದರೂ 1 ಅಡಿ ದೂರವೂ ಕಾಣದ ಸ್ಥಿತಿ ನಿರ್ಮಾಣವಾಗಿತ್ತು. ಸಾಮಾನ್ಯವಾಗಿ ಒಳಗೆ ಪ್ರವೇಶಿಸುವುದು ಅಸಾಧ್ಯವಾಗಿದ್ದ ಕಾರಣ ಸಿಬ್ಬಂದಿ ಕೃತಕ ಉಸಿರಾಟದ ಸಾಧನ, ಬ್ರೀದಿಂಗ್ ಅಪರಾಟಸ್ ಧರಿಸಿ ಜೀವದ ಹಂಗು ತೊರೆದು ಒಳಗೆ ಪ್ರವೇಶಿಸಿದರು. ಆದರೂ ದಟ್ಟ ಹೊಗೆಯಿಂದ ಬೆಂಕಿಯ ಮೂಲವನ್ನು ಪತ್ತೆ ಹಚ್ಚುವುದು ಕಷ್ಟಕರವಾಗಿತ್ತು ಎಂದರು. ವಿದ್ಯುತ್ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಳಿಸಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಿದರು. ಆರಂಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಡ್ರೈ ಕೆಮಿಕಲ್ ಪೌಡರ್ ಉಪಕರಣಗಳ ಮೂಲಕ ಬೆಂಕಿ ನಂದಿಸಲು ಪ್ರಯತ್ನಿಸಲಾಯಿತು. ನಂತರ ಹೊರಭಾಗದಿಂದ ನೀರಿನ ಸಿಂಪಡಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಯಿತು. ಬೆಂಕಿಯ ತೀವ್ರತೆ ಹೆಚ್ಚಿದ್ದ ಕಾರಣ ಹೆಚ್ಚುವರಿ ಅಗ್ನಿಶಾಮಕ ವಾಹನವನ್ನು ಕೂಡ ಕರೆಸಿಕೊಳ್ಳಬೇಕಾಯಿತು. ಸತತ 1 ಗಂಟೆಗೂ ಹೆಚ್ಚು ಕಾಲ ಸಿಬ್ಬಂದಿ ಶ್ರಮಪಟ್ಟು ಕೊನೆಗೆ ಬೆಂಕಿ ಹಾಗೂ ಹೊಗೆಯನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತಂದರು. ಅಂಡರ್ಗ್ರೌಂಡ್ನ ಒಂದು ಚಿಕ್ಕ ರೂಮ್ ಒಳಗೆ ಜಂಕ್ಷನ್ ಬಾಕ್ಸ್, ಮೀಟರ್ ಬೋರ್ಡ್ ಹಾಗೂ ಪ್ರಮುಖ ವಿದ್ಯುತ್ ಕೇಬಲ್ಗಳನ್ನು ಅಳವಡಿಸಿರುವುದು ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತದೆ. ತುರ್ತು ಸಂದರ್ಭಗಳಲ್ಲಿ ಸುಲಭವಾಗಿ ತಲುಪುವ ರೀತಿಯಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಅಳವಡಿಸಬೇಕು. ನೆಲದಡಿ ಮುಚ್ಚಿದ ಕೊಠಡಿಗಳಲ್ಲಿ ಸಮರ್ಪಕ ಗಾಳಿ ಸಂಚಾರ, ಹೊಗೆ ಹೊರಹೋಗುವ ವ್ಯವಸ್ಥೆ ಹಾಗೂ ತುರ್ತು ನಿರ್ಗಮನ ದ್ವಾರ ಎಕ್ಸಿಟ್ ಕಡ್ಡಾಯವಾಗಿ ಇರಬೇಕು ಎಂದು ನಿಂಗರಾಜು ಸಲಹೆ ನೀಡಿದರು. ಈ ಅವಘಡ ಸಂಭವಿಸಿದ ವೇಳೆ ಒಳಗೆ ಗ್ರಾಹಕರು ಅಥವಾ ಸಿಬ್ಬಂದಿ ಇದ್ದಿದ್ದರೆ ದಟ್ಟ ಹೊಗೆಯಿಂದ ಉಸಿರುಗಟ್ಟಿ ಪ್ರಾಣ ಕಳೆದುಕೊಳ್ಳುವ ಸಾಧ್ಯತೆ ಬಹಳ ಹೆಚ್ಚಿತ್ತು. ಹೊಗೆಯ ಪರಿಣಾಮ ತಲೆಸುತ್ತಿ ಕೆಳಗೆ ಬಿದ್ದು ದುರಂತ ಸಂಭವಿಸುವ ಅಪಾಯವೂ ಇತ್ತು. ಅದೃಷ್ಟವಶಾತ್ ಘಟನೆ ನಡೆದ ಸಮಯದಲ್ಲಿ ಅಂತಹ ಪರಿಸ್ಥಿತಿ ಎದುರಾಗಿಲ್ಲ. ಆದ್ದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಎಂದು ಅವರು ಹೇಳಿದರು. ಈ ಘಟನೆಯಲ್ಲಿ ಕಟ್ಟಡದ ಮುಖ್ಯ ಭಾಗಕ್ಕೆ ಹೆಚ್ಚಿನ ಹಾನಿಯಾಗಿಲ್ಲ. ಆದರೆ ಜಂಕ್ಷನ್ ಬಾಕ್ಸ್, ವಿದ್ಯುತ್ ಕೇಬಲ್ಗಳು, ಮೀಟರ್ ಬೋರ್ಡ್ ಸೇರಿದಂತೆ ಕೆಲವು ವಿದ್ಯುತ್ ಉಪಕರಣಗಳು ಬೆಂಕಿಗೆ ಆಹುತಿಯಾಗಿರುವ ಸಾಧ್ಯತೆ ಇದೆ. ಪ್ರಸ್ತುತ ಸ್ಥಳದಲ್ಲಿದ್ದ ಹೊಗೆ ಬಹುತೇಕ ನಿಯಂತ್ರಣಕ್ಕೆ ಬಂದಿದ್ದು, ಪರಿಸ್ಥಿತಿ ಸಂಪೂರ್ಣ ಸುರಕ್ಷಿತವಾಗಿದೆ ಎಂದು ಅಗ್ನಿಶಾಮಕ ಇಲಾಖೆ ತಿಳಿಸಿದೆ. ಈ ಘಟನೆ ಕಟ್ಟಡಗಳಲ್ಲಿ ಅಗ್ನಿ ಸುರಕ್ಷತಾ ಕ್ರಮಗಳ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿದ್ದು, ವಿಶೇಷವಾಗಿ ನೆಲದಡಿ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಹೊಂದಿರುವ ವಾಣಿಜ್ಯ ಕಟ್ಟಡಗಳಲ್ಲಿ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಅಗತ್ಯವಿದೆ ಎಂದು ಅಗ್ನಿಶಾಮಕ ಇಲಾಖೆ ಸಾರ್ವಜನಿಕರಿಗೆ ಮನವಿ ಮಾಡಿದರು. ಸುಪ್ರಿಯಾ ಬಾರ್ ಅಂತ ಫೈರ್ ಆಗಿತ್ತು. ನಮಗೆ ಮೆಸೇಜ್ ಬಂತು. ನಾವು ಮೆಸೇಜ್ ಬಂದ ತಕ್ಷಣ ಗಾಡಿ ತಗೊಂಡು ಬಂದು ಇಲ್ಲಿ ಬಂದು ನೋಡಿದ್ರೆ ಎಲೆಕ್ಟ್ರಿಕ್ ಫೈರು. ಅದು ಎಲೆಕ್ಟ್ರಿಕ್ ಅಂಡರ್ ಗ್ರೌಂಡಲ್ಲಿ ತಗೊಂಡೋಗ್ಬಿಟ್ಟು ಒಳಗಡೆ ಮೀಟರ್ ಬೋರ್ಡು ಇದು ಎಲ್ಲ ಜಂಕ್ಷನ್ ಬಾಕ್ಸ್ ಎಲ್ಲ ಒಳಗಡೆ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಮನುಷ್ಯರೇ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಯಾರು ಅಕಸ್ಮಾತ್ ಒಳಗಡೆ ಇದ್ದಿದ್ರೆ ಪ್ರಾಣ ಹೋಗೋ ಚಾನ್ಸಸ್ ಇತ್ತು, ಇಲ್ಲ ಅನ್ಕಾನ್ಸಿಯಸ್ ಆಗಿ ಬಿದ್ದೋಗೋರು, ಇಲ್ಲ ಪ್ರಾಣ ಹೋಗೋ ಚಾನ್ಸಸ್ ಇತ್ತು. ಹಾಗಾಗಿ ನಾವು ಬಂದು ನೋಡಿದ್ರೆ ಒಳಗಡೆ ಹೋಗ್ತಾಗ್ತಾ ಇಲ್ಲ, ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ದೆ. ಟಾರ್ಚ್ ಆನ್ ಮಾಡಿದ್ರೆ ನಮ್ಮ ಒಳಗಡೆ ಎಲ್ಲಿದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾವು ಕೃತಕದ ಉಸಿರಾಟ ಸಲಕರಣೆ ಬ್ರೀತಿಂಗ್ ಆಪರೇಟರ್ ಸೆಟ್ ಅಂತ ಅಂದ್ಬಿಟ್ಟು ನಾವು ಹಾಕೊಂಡು ಒಳಗಡೆಗೆ ಹೋಗಿ ನೋಡ್ದು. ಒಳಗಡೆಗೆ ಹೋದ್ರೂ ಅಷ್ಟು ಕಾಣ್ತಾ ಇಲ್ಲ. ಆಮೇಲೆ CO2 ಮತ್ತು DCP ತಗೊಂಡೋಗ್ಬಿಟ್ಟು ಎರಡನ್ನೂ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬೆಂಕಿ ಇನ್ನೂ ಪೂರ್ತಿ ನಂದಿರಲಿಲ್ಲ. ಆಮೇಲೆ ಕೊನೆಗೆ ನಾವು ಕೇಳಿದ್ವು, ಸರ್ ಮೈನ್ ಎಲ್ಲ ಆಫ್ ಮಾಡಿದ್ರಂತ. ಎಲೆಕ್ಟ್ರಿಕ್ ಎಲ್ಲ ಆಫ್ ಆಗಿತ್ತು. ಆಫ್ ಆದಮೇಲೆ ಹೊರಗಡೆಗೆ ಬಂದುಬಿಟ್ಟು ನಾವು ವಾಟ್ರದ್ದು ಇದು ಮಾಡಿಬಿಟ್ಟು ವಾಟರ್ ಸ್ಪ್ರೇ ಮಾಡಿಬಿಟ್ಟು ಎಲ್ಲ ಸ್ಮೋಕ್ ಎಲ್ಲ ತುಂಬಿತ್ತು ಸಿಕ್ಕಾಬಿಟ್ಟೆ. ಒಳಗಡೆಗೆ ಮನುಷ್ಯರು ಹೋಗ್ತಾಗ್ತಾನಿಲ್ಲ, ಹೋದ್ರೂ ಹೊರಗಡೆಗೆ ಬರೋದು ಕಷ್ಟ ಇತ್ತು ಅಂಡರ್ ಗ್ರೌಂಡ್ ಇರೋದ್ರಿಂದ. ಆಮೇಲೆ ಜೊತೆಗೆ ಆ ಜಂಕ್ಷನ್ ಬಾಕ್ಸ್ ತಗೊಂಡೋಗ್ಬಿಟ್ಟು ತುಂಬ ಹಿಂದೆ ಇದು ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಯಾಕೆಂದರೆ ಹೊರಗಡೆ ಇದ್ದರೆ ಬೇಗ ಯಾವುದೇ ಕೆಲಸ ಆದರೂ ಬೇಗ ಇದು ಮಾಡ್ಬೋದು. ಅಕಸ್ಮಾತ್ ನೈಟು ಅಲ್ಲಿ ಯಾರೋ ಮನುಷ್ಯರು ಏನಾರ ಮಲಗಿ ಈ ಥರ ಆಗಿಬಿಟ್ರೆ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಗಾಳಿ ಆಡಬೇಕು ಅಂಡರ್ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಒಳಗಡೆಗೆ ಎಕ್ಸಿಸ್ಟ್ ಫ್ಯಾನು ಯಾವುದೇ ಆಗಲಿ ಯಾವುದೇ ಇಲ್ಲ.
ಆ್ಯಂಡ್ ಸೆಲ್ಲರು ಅಂಡರ್ಗ್ರೌಂಡ್ ಇರೋದ್ರಿಂದ ಭಾರಿ ತುಂಬ ತೊಂದರೆ ಇತ್ತು. ಆದರೂ ನಾವು ಸತತ 1 ಗಂಟೆ ಹೋರಾಟ ಮಾಡಿ ಮತ್ತೆ ಇನ್ನೊಂದು ಗಾಡಿ ಕರ್ಸ್ಕೊಂಡು ಅದರಲ್ಲಿ ಮತ್ತೆ ಇನ್ನೊಂದು ಬ್ರೀತಿಂಗ್ ಆಪ್ರೇಟರ್ ಸೆಟ್ ತರಿಸಿ ಇಬ್ಬರು ಹೋಗಿ ಅದನ್ನು ಫೈರ್ ಎಲ್ಲ ಫಿಟ್ಔಟ್ ಮಾಡಿ ಈಗೆಲ್ಲ ಕಂಟ್ರೋಲಿಗೆ ಬಂದಿದೆ. ಬೆಂಕಿ ಎಲ್ಲ ನಂದು ಹೋಗಿದೆ, ಈಗ ಸ್ವಲ್ಪ ಸ್ಮೋಕ್ ಇದೆ, ಎಲ್ಲ ಸ್ಪ್ರೇ ಮಾಡಿದ್ವಿ, ಎಲ್ಲ ಇದು ಮಾಡಿದ್ವಿ, ಬೆಂಕಿ ಆರಿ ಹೋಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನಾವು ಎಲ್ಲ ನೋಡ್ಬಿಟ್ಟು ಚೆಕ್ಔಟ್ ಮಾಡಿಬಿಟ್ಟು ಎಲ್ಲ ಫೈರ್ನ ಫಿಟ್ಔಟ್ ಮಾಡಿದ್ವಿ. ಸರ್ ಹೊರಗಡೆ ಏನೋ ಪ್ರಾಣ ಹಾನಿ ಯಾವುದೂ ಏನೂ ಆಗಿಲ್ಲ, ಏನು ಪ್ರಾಪರ್ಟಿ ಅಷ್ಟು ಲಾಸ್ ಆಗಿಲ್ಲ. ಅವ್ರು ಲಾಸ್ ಆಗಿರೋದು ಜಂಕ್ಷನ್ ಬಾಕ್ಸು ಮತ್ತು ಕೇಬಲ್ಲು, ಮೀಟ್ರ್ ಬೋರ್ಡು. ಅದನ್ನು ತಗೊಂಡಾಗ ಒಂದು ಚಿಕ್ಕ ರೂಮ್ ಒಳಗಡೆಗೆ ಹಿಂದಕ್ಕೆ ತುಂಬ ಹಿಂದೆ ಹಾಕ್ಬಿಟ್ಟಿದ್ದಾರೆ. ಹೊರಗಡೆ ಹೋಗೋಣ ನಮಗೆ ಏನೂ ಕಾಣ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಆ ರೇಂಜ್ಗೆ ಅದಿದೆ. ಹಾಗಾಗಿ ಅದನ್ನು ಅವರು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಒಂದು ವೆಂಟಿಲೇಷನ್ ಇರೋಂಥ ಜಾಗಕ್ಕೆ ಫಿಟ್ ಮಾಡ್ಕೊಂಡು ಬೇಗ ಏನಾರ ಆದರೆ ಇಮಿಡಿಯೇಟ್ಲಿ ಆಪ್ರೇಟ್ ಮಾಡೋ ಹಾಗೆ ಅಂಥ ಜಾಗದಲ್ಲಿ ಇಟ್ಕೊಂಡ್ರೆ ಬೆಟರು ಅಂತ ನಾವು ಸಜೆಷನ್ ಮಾಡ್ಬೋದು. ನನ್ನ ಹೆಸರು ನಿಂಗರಾಜ್ ಅಂತ ಸರ್, ನಾನು ಫೈರ್ ಫೈಟ್ರು.